ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಗಣಪತಿ ಪದ್ಯಾಣ. ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. ಇದೀಗ ಕೇಳಿ ಕಾವ್ಯಯಾನದ 50ನೇ ಹೆಜ್ಜೆ. ಶ್ರೀರಾಮ ಪತ್ನಿ ಸೀತೆಯನ್ನು ರಾವಣ ಸನ್ಯಾಸಿ ವೇಷವನ್ನು ಧರಿಸಿ ಅಪಹರಿಸಿದ್ದ. ಪ್ರಕೃತಿ ಸಹಜವಾಗಿ ಕಣ್ಣೀರು ಮಿಡಿಯುತ್ತಾ ಇದೆ. ಪಥದ ಮಧ್ಯೆ ಸೀತೆಯ ರಕ್ಷಣೆಗಾಗಿಯೋ ಯೋಗವೋ ಜಟಾಯು ಪಕ್ಷಿರಾಜ ಬರ್ತಾನೆ. ರಾವಣನಿಗೆ ತಡೆಯೊಡ್ಡುತ್ತಾನೆ. ಹೇಳ್ತಾನೆ, ಏನು ಅಂತ ಭಾವಿಸಿದ್ದೀಯ? ರಘುಕುಲನ ರಾಣಿಯ ನರಿಯೇ, ನಿನಗೆ ರಾಮನ ಪತ್ನಿ ಸೀತೆಯ ಯೋಗ್ಯತೆ ಏನು ಅನ್ನುವುದು ಗೊತ್ತಿಲ್ಲ, ಸೀತೆ ಯಾರೂ ಅನ್ನುವುದು ಗೊತ್ತಿಲ್ಲ ಅಂಥೇಳಿ ಒಂದೆಡೆಯಲ್ಲಿ ರಾವಣನ ಮೇಲೆ ಆಕ್ರಮಣಕ್ಕೆ ಸೂಚನೆ, ಇನ್ನೊಂದೆಡೆಯಲ್ಲಿ ಸೀತೆಗೆ ಭರವಸೆಯ ಸೂಚನೆ. ಇಷ್ಟನ್ನೂ ಕೊಡ್ತಾನೆ. ಹೇಳಿದ, ನೀನು ಮಾರುಮಲೆತು ಬಂದೆ ಅಂತಾದರೆ ಶಾಕಿನಿ ಡಾಕಿನಿ ದೇವತೆಗಳಿಗೆ ನಿನ್ನ ರಕ್ತವನ್ನು ಅರ್ಪಿಸ್ತೇನೆ ಅಂತ. ಇದೇ ವೇಳೆಗೆ ರಾವಣ ಪ್ರತ್ಯಾಕ್ರಮಣಕ್ಕೆ ಮುಂದಾದ. ಲಂಕಾದೀಪನನ್ನು ಯಕಶ್ಚಿತ್ ಒಂದು ಪಕ್ಷಿ ತಡೆಯುತ್ತಿದೆಯಲ್ಲ ಅಂತ ತಾನೂ ಆಕ್ರಮಣಕ್ಕೆ ಮುಂದಾಗುತ್ತಾನೆ. ಜಟಾಯು ಕೇವಲ ಸಾಮಾನ್ಯ ಪಕ್ಷಿ ಅಲ್ಲ, ಪಕ್ಷಿ ರಾಜ ಅಂದು ಸಾಕಷ್ಟು ಬಲಯುತನಾಗಿದ್ದ. ರಾವಣನ ದುರ್ಬುದ್ಧಿಯನ್ನು ನೋಡಿ ಸೀತೆಯ ರಕ್ಷಣೆಗೆ ಮನಸ್ಸು ಮಾಡಿ ಆತ ರಾವಣನ ಮೇಲೆ ಆಕ್ರಮಣಕ್ಕೆ ಮುಂದಾಗ್ತಾನೆ. ಚೂಪಾದ ಕೊಕ್ಕಿನಿಂದ ಚುಚ್ಚುತ್ತಾನೆ. ಶೂಲ ಘಾಸಿಯಾದಾಗ, ಘಾತವಾದಾಗ ಯಾವ ನೋವುಂಟಾಗಬಹುದು ಅಂತಹ ನೋವು ರಾವಣನಿಗಾಗಿದೆ. ಒಂದೆಡೆಯಲ್ಲಿ ತನ್ನ ಸಾಮರ್ಥ್ಯ ವಿಶೇಷದಿಂದ ಪುಷ್ಪಕವನ್ನೇ ತನ್ನ ಪಕ್ಕಕ್ಕೆ ಎಳೆಯುತ್ತಾನೆ ಜಟಾಯು. ಆದರೆ ರಾವಣ ತನ್ನ ಸಾಮರ್ಥ್ಯವನ್ನು ಬಿಡುವುದಕ್ಕೆ ಸಿದ್ಧನಾಗಲಿಲ್ಲ. ತಾನೂ ಪುಷ್ಪಕವನ್ನು ತನ್ನ ಪಕ್ಕಕ್ಕೆ ಸೆಳೆಯುತ್ತಾನೆ. ಪುನಃ ಜಟಾಯು ಸೆಳೆಯುತ್ತಾನೆ. ಹೀಗೆ ರಾವಣ ಮತ್ತು ಪುಷ್ಪಕ ಎರಡೂ ಕೂಡ ಈ ಜಟಾಯುವಿನ ಕೊಕ್ಕಿನಿಂದ ಘಾಸಿಗೊಂಡುವು. ಈಗ ರಾವಣ ದುರ್ಬುದ್ಧಿ ಸಹಜವಾಗಿ ತರ್ಕಿಸ್ತಾನೆ. ಏನು ಮಾಡೋಣ? ಶಕ್ತಿಯಲ್ಲಿ ಗೆಲ್ಲುವುದಕ್ಕೆ ಸದ್ಯ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಏನು? ನಾವು ಚತುರಮತಿಗಳು. ಹಾಗಾಗಿ ಶಕ್ತಿಯಿಂದ ಆಗದೇ ಇದ್ದದ್ದನ್ನು ಯುಕುತಿಯಿಂದ, ಕುಹಕದಿಂದ, ಕೃತ್ರಿಮದಿಂದ ಗೆಲ್ಲುವುದಕ್ಕೆ ಸಮರ್ಥನಾಗಬೇಕು ಹೇಳ್ತಾನೆ. ಪಕ್ಷಿರಾಜ, ಅಪ್ರತಿಮ ಸಾಮರ್ಥ್ಯವಂತನಯ್ಯ ನೀನು. ಹೋಗ್ರೆ, ನಾವೀಗ ಧರ್ಮಯುದ್ಧ ಮಾಡುವ. ಇದೋ ನನ್ನ ಮರ್ಮಸ್ಥಾನ ಇದು ಅಂತ ತನ್ನ ಪಾದವನ್ನು ತೋರಿಸ್ತಾನೆ. ನಿನ್ನ ಮರ್ಮಸ್ಥಾನ ಯಾವುದಯ್ಯ ಹೇಳು? ಯಾಕೆಂದು ನಾವು ಮರ್ಮಸ್ಥಾನದ ಮೇಲೆ ಘಾತಿ ಮಾಡುವ ಹಾಗಿಲ್ಲ. ಆದ್ದರಿಂದ ಧರ್ಮ ಪ್ರಕಾರ ಯುದ್ಧ ಮಾಡುವ ಅಂತ ಹೇಳ್ತಾನೆ. ಪಕ್ಷಿರಾಜ ಜಟಾಯು ರಾವಣನ ದುರ್ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ತನ್ನ ನಿಜದ ಮರ್ಮಸ್ಥಾನ ಯಾವುದು, ಯಾವುದರಿಂದ ತನ್ನ ಪ್ರಾಣ ಹೋಗುತ್ತದೆ ಅನ್ನುವ ಸತ್ಯವನ್ನು ಹೇಳಿದ. ಈ ಕ್ಷಣಕ್ಕೆ ಮೊದಲೇ ದುರ್ಬುದ್ಧಿಯವ, ಮಾಡುತ್ತಿರುವಂತಹದ್ದು ಕೆಟ್ಟ ಕೆಲಸ ಅಂತ ರಾವಣ ದುರುಳದಾನವ ಕಪಟದಿಂದವೇ ಚರಣದಳವನು ನೆರನ ಹೇಳಿದ. ದುರುಳದಾನವ ಕಪಟದಿಂದವೇ ಚರಣದಳವನು ನೆರನ ಹೇಳಿದ. ಮರಳಿ ಹೊಡೆದಾಡುತ್ತ
ಧನುಜನ ನಯನ ವಿಪ್ಪತ್ತ ಭರದಿ ಚುಚ್ಚಲು ಕಣ್ಣುಗಾಣದೆ ಕುರುಡನಾದನು ಧನುಜನಾಕ್ಷಣ. ಧನುಜನ ನಯನ ವಿಪ್ಪತ್ತ ಭರದಿ ಚುಚ್ಚಲು ಕಣ್ಣುಗಾಣದೆ ಕುರುಡನಾದನು ಧನುಜನಾಕ್ಷಣ. ಕೆರಳಿ ಖಡ್ಗದಿ ಕೊರಳ ನರಿಯಲು ತಲೆಗಳವು ನೆಗೆಯೇ. ಮೋಸದಿಂದ ಕಪಟದಿಂದ ಪಕ್ಷಿರಾಜನನ್ನು ಗೆಲ್ಲುವುದಕ್ಕೆ ಮುಂದಾದ ಜಟಾಯು ಈ ರಾವಣನ ದುರ್ವರ್ತನೆಯನ್ನು ಗಮನಿಸದೆಯೇ ಹೇಳ್ತಾನೆ, ನನ್ನ ಮರ್ಮಸ್ಥಾನ ಯಾವುದು? ಸಾಮಾನ್ಯವಾಗಿ ಪಕ್ಕ ಹಳ್ಳೆ. ಆದರೆ ರಾವಣ ಕುಮಂತ್ರವನ್ನು ಉಪಯೋಗಿಸಿದ, ಚರಣದಳವನು ನೆರನ ಹೇಳಿದ, ಅಯ್ಯ ನನ್ನ ಜೀವ ಇರುವುದು ಈ ಪಾದದಲ್ಲಿ ಅಂತ ಹೇಳಿದ. ಹೀಗೆ ಒಬ್ಬರಿಗೊಬ್ಬರು ಮರ್ಮಸ್ಥಾನವನ್ನು ಒಬ್ಬ ನಿಜವಾಗಿ ಒಬ್ಬ ಕೃತ್ರಿಮವಾಗಿ ಹೇಳಿ ಯುದ್ಧ ಆಯಿತು. ಜಟಾಯು ತನ್ನ ಹರಿತವಾದಂಥ ಕೂರಲಗಿನಂಥ ಕೊಕ್ಕಿನಿಂದ ರಾವಣನ 20 ಕಣ್ಣುಗಳನ್ನು ಕುಕ್ಕಿದ. ಪರಿಣಾಮ ಕಣ್ಣುಗಾಣದೆ ಕುರುಡನಾದನು. ರಾವಣ 2 ಬಾರಿ ಕುರುಡನಾದ. ಒಂದು, ಸೀತೆಯನ್ನು ತರುವುದಕ್ಕೆ ಯಾವಾಗ ಮುಂದಾದನೋ ವಿವೇಕದ ಕಣ್ಣು ಇಲ್ಲವಾಯಿತು, ಕುರುಡನಾದ. ಇಲ್ಲಿ ಜಟಾಯುವಿನ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಕಣ್ಣುಗಳು ಕಿತ್ತಾವಾಗ ಈಗ ಮತ್ತೊಮ್ಮೆ ಕುರುಡನಾಗಿದ್ದಾನೆ. ಒಳಗಣ್ಣೂ ಇಲ್ಲ, ಈಗ ಹೊರಗಣ್ಣೂ ಇಲ್ಲ, ಕುರುಡನಾಗಿದ್ದಾನೆ. ಈ ಕ್ಷಣಕ್ಕೆ ಅಪಾರವಾದಂಥ ನೋವುಂಟಾಗಿದೆ. ಖಡ್ಗದಿ ಕೊರಳ ನರಿಯಲು ತಲೆಗಳವು ನೆಗೆಯೇ. ಹೀಗೆ ಇನ್ನೇನು ಮಾಡುವುದು? ಈ ಪಕ್ಷಿ ಹತ್ರ ನನಗೆ ಜೀರ್ಣಿಸಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ತೀರ್ಮಾನ. ಹಾಗಿದ್ರೆ ಅವನ ವಕ್ಷಸ್ಥಳ ಯಾವುದು, ಅವನ ಮರ್ಮಸ್ಥಾನ ಯಾವುದು ಅಂತ ಅವ ಹೇಳಿದ್ದಾನೆ. ಅವ ಸತ್ಯವನ್ನೇ ಹೇಳಿದ್ದಾನೆ. ನಾನೂ ಹೇಳಿದ್ದೇನೆ, ನಾನು ಹೇಳಿದ್ದು ಸತ್ಯ ಅಲ್ಲ. ಸತ್ಯ ಅಲ್ಲ ಅಂತ ಗೊತ್ತಿರುವುದು ಯಾರಿಗೆ? ನನಗೆ. ಆದ್ದರಿಂದ ಈ ಪಕ್ಷಿರಾಜನಿಗೆ ಇತಿಶ್ರೀ ಹಾಡುವುದಕ್ಕಾಗಿ ಇನ್ನಿರಿಯಬಹುದು. ಇನ್ನಿರಿಯಬಹುದೆನುತ ರಾವಣ ತನ್ನ ಚಂದ್ರಾಸದಲ್ಲಿ ವಿಹಗನ ಬೆನ್ನ ಹೊಯ್ದರೆ. ಇನ್ನು ಇರಿಯಬಹುದೆನುತ ರಾವಣ ತನ್ನ ಚಂದ್ರಾಸದಲ್ಲಿ ವಿಹಗನ ಬೆನ್ನ ಹೊಯ್ದರೆ. ಕಡಿಗಳೆರಡರ ನೆತ್ತರು ಉಕ್ಕುತ್ತಿರೇ. ಭಿನ್ನ ಕಂಠದಲೊದರಿ ಕೆಡೆದರೆ. ಭಿನ್ನ ಕಂಠದಲ್ಲಿ ಒದರಿ ಕೆಡೆದರೆ ಖಿನ್ನ ಜಾನಕಿ ವರವನಿತ್ತಳು. ತನ್ನ ಪತಿಯನು ಕಾಂಬ ತನಕ ಈ ಜೀವವಿರಲೆಂದು. ತನ್ನ ಪತಿಯನು ಕಾಂಬ ತನಕ ಈ ಜೀವವಿರಲೆಂದು ಖಿನ್ನ ಜಾನಕಿ ವರವನಿತ್ತಳು. ಇನ್ನು ಈ ಪಕ್ಷಿಯ ಮೇಲೆ ತಾನು ಆಕ್ರಮಿಸಬಹುದು, ಹೊಡೆದುರುಳಿಸಬಹುದು. ಆಪತ್ತುಕರವಾಗಿ ಬಂದಂಥ ಜಟಾಯು ತನ್ನ ಉದ್ದೇಶವನ್ನು ಭಂಗಗೊಳಿಸುತ್ತಿದ್ದಾನೆ, ತನ್ನ ಷಡ್ಯಂತ್ರವನ್ನು ವಿಫಲಗೊಳಿಸುತ್ತಾನೆ ಅನ್ನುವ ತರ್ಕದಿಂದ ಜಟಾಯುವನ್ನು ಕೊಲ್ಲುವುದಕ್ಕೆ ಮುಂದಾದ ರಾವಣೇಶ್ವರ ಚಂದ್ರಹಾಸವನ್ನು ತೆಗೆದ, ವಿಹಗನ ಬೆನ್ನ ಮೇಲೆ ಹೊಡೆದ. ಯಾವಾಗ ಈ ಪಕ್ಕ ಹಳ್ಳೆ ಆಕ್ರಮಣಕ್ಕೊಳಗಾಯಿತೋ ನೆತ್ತರು ಹರಿಯತೊಡಗಿತು. ಈಗ ಜಟಾಯುವಿನ ಕಂಠದಲ್ಲಿ ಸತ್ವ ಇಲ್ಲ, ಪ್ರಾಣಾಂತಿಕ ವೇದನೆಯನ್ನು ಅನುಭವಿಸುತ್ತಿದ್ದಾನೆ ಜಟಾಯು. ಆಗ ಅಂಜದಿರವ್ವ ಅಂತ ಹೇಳಿದ. ಈಗ ಹೇಳುವುದಕ್ಕೆ ಮಾತಿಲ್ಲ. ಆದರೂ ತನ್ನ ಶಕ್ತಿ ಸಾಮರ್ಥ್ಯವನ್ನು ಉಲ್ಲೇಖಿಸಿ ಆತ ಮಾತನಾಡುವುದಕ್ಕೆ ಮುಂದಾಗುತ್ತಾನೆ. ಆದರೆ ಚೇತನವೇ ಇಲ್ಲ. ಆತ ಧರೆಗುರುಳಿದ. ಆ ಕ್ಷಣಕ್ಕೆ ದುಃಖಗೊಂಡಂಥ ಜಾನಕಿ ವರವನ್ನೀತಾಳೆ. ಪಕ್ಷಿರಾಜ, ನನ್ನ ಪತಿದೇವನನ್ನು ಸಂಧಿಸುವ ತನಕ, ಪತಿದೇವನು ಹುಡುಕಿ ಬರುವಲ್ಲಿವರೆಗೆ ನೀನು ಜೀವ ಹಿಡಿ. ನನ್ನ ಈ ಅಪಹರಣದ ವಾರ್ತೆಯನ್ನು ಪತಿದೇವನಿಗೆ ತಿಳಿಸು ಅಂತ ವರ ನೀಡುತ್ತಾಳೆ. ಪತಿವ್ರತಾ ಶಿರೋಮಣಿಯೊಬ್ಬಳು
ಪಕ್ಷಿರಾಜನಿಗೆ ಪತಿಯನ್ನು ಕಾಣುವ ತನಕ ನಿನ್ನ ಜೀವ ಹೋಗದಿರಲಿ ಅನ್ನುವ ವರಪ್ರದಾನ ಮಾಡಿದಂಥ ಕಥೆಯನ್ನು ನಾವು ಕಾಣ್ತೀವಿ. ಹೀಗೆ ರಾವಣ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಮುಂದೆ ಹೋದ. ಆ ವೇಳೆಗೆ ಸಂಪಾತಿ ಎದುರಾಗ್ತಾನೆ. ಆದರ ಮಾಡುವಂತಹ ದುರಾತ್ಮ ನೀನು, ನಿಲ್ಲು ಅಂತ ರಾವಣನನ್ನು ತಡೆಯುತ್ತಾನೆ ಸಂಪಾತಿ. ಯಾಕೆ ದಾರಿಗೆ ಅಡ್ಡ ಬರ್ತೀಯ ಅಂತ ಹೇಳಿ ಸಂಪಾತಿಯನ್ನು ಎಡಗಾಲಲ್ಲಿ ಕೆಡಹಿ ನುಸುಳಿದು ತನ್ನ ಪುರಕ್ಕಾಗಿ. ವ್ಯವಧಾನ ಇಲ್ಲ ರಾವಣನಲ್ಲಿ. ಅದಕ್ಕಾಗಿ ಒಂದು ಪಕ್ಷಿಯಲ್ಲಿಯೇ ಇಷ್ಟು ಸಮಯ ಕಳೆದೆ, ಇನ್ನೊಂದು ಪಕ್ಷಿಯಲ್ಲಿ ಇನ್ನೊಂದು ಪಕ್ಷ ಯಾಕೆ ಕಳೀಬೇಕು ಅಂತ ಹೇಳಿ ನೇರವಾಗಿ ಸೀತೆಯನ್ನು ಲಂಕೆಗೆ ಕೊಂಡೊಯ್ತಾನೆ. ಪುರವ ಹೊಕ್ಕನು. ರಾವಣ ಷಡ್ಯಂತ್ರದಲ್ಲಿ ಕುಮಂತ್ರದಲ್ಲಿ ಫಲಪ್ರದನಾಗಿದ್ದಾನೆ ಅಂತ ಲಂಕೆಯ ಜನ ಎಲ್ಲ ಎದುರುಗೊಂಡು. ಮದಮುಖನು ನಿಜ ನಿಳೆಯ ಕೈದಿದ. ಅಹಂಕಾರಿಯಾದಂಥ ಪರಸ್ತ್ರೀಯ ಅಪಹಾರಕನಾದಂಥ ರಾವಣ ಬರ್ತಾನೆ. ಅರಮನೆಯೊಳಗೆ ಬರುತ್ತಿದ್ದ ಹಾಗೆ ಸೀತೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಪತಿವ್ರತಾ ಧರ್ಮವಿದ್ದೂ ನನಗೆ ನನ್ನ ಚಾರಿತ್ರ್ಯವನ್ನು ಉಳಿಸಿಕೊಳ್ಳಾಗಲಿಲ್ಲ. ಪ್ರಭುವಿಗೆ ನಾನು ಅನ್ಯಾಯ ಮಾಡಿದೆ, ಆ ಮೃಗವನ್ನು ಯಾಚಿಸಿ ಅಂತ ದುರಂತಗಳನ್ನು ನೆನೆದು ನೆನೆದು ದುಃಖಿಸ್ತಾಳೆ. ಈ ವೇಳೆಗೆ ರಾವಣನೊಂದಿಗೆ ಬಂದಿರುವಂಥ ಈ ಹೆಣ್ಣು ಕಣ್ಣೀರು ಹರಿಸುವುದನ್ನು ರಾವಣನ ತಾಯಿ ಕೈಕಸೆ ನೋಡ್ತಾಳೆ. ರಾವಣನನ್ನು ಕರೆದು ಹೇಳ್ತಾಳೆ, ನೀನು ಲಂಕಾಧೀಶ, ಲಂಕಾಧಿಪ, ಲಂಕೆಯ ಸ್ವರ್ಣಲಂಕೆಯ ಅರಮನೆಯಲ್ಲಿ ಯಾವಾಗಲೂ ಹೆಣ್ಣೊಬ್ಬಳು ಕಣ್ಣೀರು ಹರಿಸ್ತಾಳೆ ಅಂತಾದರೆ ಅದರಿಂದ ಮಂಗಳವಾಗಲಿಕ್ಕಿಲ್ಲ. ಅದು ನಾಡಿಗೆ, ರಾಜನಿಗೆ, ಪ್ರಜೆಗಳಿಗೆ ಕೇಡುಂಟಾಗುತ್ತದೆ. ಆದ್ದರಿಂದ ಚೆನ್ನಾಗಿ ವಿವೇಚನೆ ಮಾಡು. ಈಕೆಯ ಅಳಲು, ಈಕೆಯ ದುಃಖ, ಈಕೆಯ ನೋವು, ಈಕೆಯ ಕಂಬನಿ ನಾಡಿಗೆ ಅನಿಷ್ಟವಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಅರಮನೆಗೆ, ನಾಡಿಗೆ, ಸ್ವರ್ಣಲಂಕೆಗೆ ಕೆಡುಕಾಗದ ಹಾಗೆ ನೋಡಿಕೊಳ್ಳುವುದಕ್ಕಾಗಿ ಪಕ್ಕದಲ್ಲಿ ಆ ಅಶೋಕವನದಲ್ಲಿ ಈಕೆಯನ್ನು ಇರಿಸು ಅಂತ ಆದೇಶಿಸ್ತಾನೆ. ಹೌದು, ಯಾಕೆಂದರೆ ಎರಡು ರೀತಿಯಲ್ಲಿ ಪ್ರಯೋಜನ ಆಗ್ತದೆ. ಒಂದು, ರಾಣಿವಾಸದವರು ಅವರನ್ನು ನೋಡುವುದಿಲ್ಲ, ತಾಯಿಯ ಮಾತಿಗೂ ಮನ್ನಣೆ ಕೊಟ್ಟಾಗ ಆಗ್ತದೆ. ಮಾತ್ರ ಅಲ್ಲ, ಲಂಕೆಗೆ ಒಳಿತಾಗ್ತದೆ ಅಂತ ಹೇಳಿ ತಾಯಿಯ ಯುಕುತಿಯನ್ನು ಮನ್ನಿಸಿದಂತೆ. ವರಜನನಿಯು ಕುತಿಯನು ಮನ್ನಿಸಿ ಧರಣಿ ಜಾತೆಗೆ ಕಾನನಾಂತರದಿರವ ಮಾಡಲು. ವರಜನನಿಯು ಕುತಿಯನು ಮನ್ನಿಸಿ ಧರಣಿ ಜಾತೆಗೆ ಕಾನನಾಂತರದ ಇರವ ಮಾಡಲು ಕಂಡು ರಾವಣಗೆಂದ ವಿಭೀಷಣನು. ಅರಸ ಕಾಹಿಂದಿರಿಸಬೇಹುದು, ಅರಸ ಕಾಹಿಂದ ಇರಿಸಬೇಹುದು ಪರಮ ವಿಶ್ವಾಸಿಗಳ. ನಿನ್ನ ಸರಮೆ ತ್ರಿಜಟೆಯರಿರಲಿಯನೆ ಖಳನು ಅಹುದು ಅಹುದು ಇರಲೆಂದ. ತಾಯಿ ಕೈಕಸಾದೇವಿಯ ಮಾತಿಗೆ ಮನ್ನಣೆ ಕೊಟ್ಟರ. ಹಾಗಾಗಿ ಅರಮನೆಯ ಅಧೀನದಲ್ಲೇ ಇರುವಂತಹ ಅಶೋಕವನದಲ್ಲಿ ಶೋಕಪೂರಿತಳಾದಂತಹ ಸೀತೆಯನ್ನು ಇರಿಸತಕ್ಕುದು ಅಂತ ಆದೇಶಿಸಿದೆ. ಹೀಗೆ ಕೈಕಸಾದೇವಿಯ ಮಾತಿಗೆ ರಾವಣ ಒಡಂಬಟ್ಟನಲ್ಲ, ಚತುರಮತಿಯಾದಂಥ ವಿಭೀಷಣ ಅಣ್ಣನಿಗೆ ಬಂದು ನಿವೇದಿಸ್ತಾನೆ. ಅರಸ ಕಾಯಿಂದಿರಿಸಬೇಹುದು. ಗೊತ್ತಾಗಿದೆ ವಿಭೀಷಣನಿಗೆ ಏನು ನಡೆದಿದೆ ಅಂತ. ಆದ್ದರಿಂದ ಪರಸ್ತ್ರೀ ಈಕೆ, ಜವಾಬ್ದಾರಿ ನಮ್ಮದು ಹೆಚ್ಚಿಂದು, ಅನ್ಯರ ಮನೆಯ ಹೆಣ್ಣನ್ನು ತಂದದ್ದಾಗಿದೆ. ಯಾವ ಕಾಲಕ್ಕೂ ಆಕೆಗೆ ಅಪಚಾರವಾಗಬಾರದು. ಆದ್ದರಿಂದ ರಕ್ಷಣೆಯಿಂದ ಇರಿಸಬೇಕು. ಭದ್ರವಾದ ರಕ್ಷಣೆ ಈಕೆಗೆ ಬೇಕು. ಈ ರಕ್ಷಣೆಗೆ ಯಾರು ನಿನ್ನ ವಿಶ್ವಾಸಿಗರು, ನಿನ್ನ ಅಪ್ರತಿಮ ಪ್ರೀತಿಪಾತ್ರರು ಯಾರು, ಅವರನ್ನು ಇರಿಸುವುದು ಒಳ್ಳೆಯದು. ಅಂದ ಹಾಗೆ ಸರಮೆ ತ್ರಿಜಟೆಯರೆಲ್ಲ ಸನ್ನಿಧಾನಕ್ಕೆ ಆಪ್ತರಾದವರು, ಬಲು ಪ್ರಿಯರಾದವರು.
ಅವರನ್ನು ರಕ್ಷಣೆಗೆ ಇರಿಸಿದರಾಗದೆ ಅಂತ ವಿಭೀಷಣ ಮೆಲುದನಿಯಿಂದ ಸೂಚನೆಯೂ ವಿನಂತಿಯು ಎರಡನ್ನೂ ಮಾಡಿದ. ಆ ಕ್ಷಣಕ್ಕೆ ರಾವಣ ಹೌದು ಆಗಬಹುದು, ನೀನು ಹೇಳಿದಾಗ ಆಗಲಿ, ಅವರೇ ರಕ್ಷಣೆಗಿರಲಿ ಕಾವಲಿಗಿರಲಿ ಅಂತ ಒಪ್ಪಿದ. ಹೀಗೆ ಒಂದೆಡೆಯಲ್ಲಿ ಯಾಕೆ ಹಾಗಾಯಿತು, ಲಕ್ಷ್ಮಣ ಬಂದು ಯಾಕೆ ಸರಮೆ ತ್ರಿಜಟೆಯರನ್ನು ರಕ್ಷಣೆಗಾಗಿ ನೇಮಿಸುವಂತೆ ಕೇಳಿದ ಅನ್ನುವಲ್ಲಿ ಇದೆಲ್ಲವೂ ಕಾಣದ ಸೂತ್ರದ ಕೈವಾಡ. ಆ ರಾಘವೇಶ್ವರ ತನ್ನ ಸತಿಗೆ ರಕ್ಷಣೆಯನ್ನು ವಿಭೀಷಣನ ಮೂಲಕ ಕೊಡ್ತಿದ್ದಾನೆ. ಅಶೋಕವನವೇ ಆದರೂ ಯಾರು ಶರಣಾಗಿ ಬರ್ತಾರೋ ಅವರನ್ನು ಆ ಚೈತನ್ಯ ಮೂರ್ತಿ ರಕ್ಷಿಸ್ತಾನೆ ಅಂತ ಕವಿ ಹೇಳುವುದರೊಂದಿಗೆ ಲಕ್ಷ್ಮಣ ಅತ್ತಿಗೆಯ ಚುಚ್ಚು ಮಾತಿನಿಂದ ಕಳುಹಿಸಿ ಕಣ್ಣೀರು ಹಾಕ್ತಾ ಬರ್ತಾ ಇದ್ದಾನೆ. ಕಳುಹಲ್ಪಟ್ಟು ದಾರಿಯಲ್ಲೆಲ್ಲ ನಡೆದ ಕಹಿ ಘಟನೆಗಳು ಅವನ ಮನಸ್ಸನ್ನು ಚುಚ್ಚುತ್ತಾ ಇವೆ. ಅಣ್ಣನ ಹಾದಿಯನ್ನು ನೆನೆಯುತ್ತಾ ಎಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು. ಇತ್ತಲಣ್ಣನ ಹಾದಿಯನು ಬೆಂಬತ್ತಿ ಲಕ್ಷ್ಮಣನು ಅಳುತ ತೆರಳಿದ. ಅಣ್ಣನ ಹಾದಿಯನು ಬೆಂಬತ್ತಿ ಲಕ್ಷ್ಮಣನು ಅಳುತ ತೆರಳಿದ. ಹೊತ್ತದುಗುಡದಿ ಸುರಿವ ಕಂಬನಿ ಕಡು ನಿರೋಧದಲ್ಲಿ. ಹೊತ್ತದುಗುಡದಿ ಸುರಿವ ಕಂಬನಿ ಕಡು ನಿರೋಧದಲ್ಲಿ ಲಕ್ಷ್ಮಣನು ಅಣ್ಣನ ಹಾದಿಯನು ಬೆಂಬತ್ತಿ ತೆರಳಿದ. ಹತ್ತೆ ಬರೆ ಕಂಡು ರಘುಪತಿ ಚಿತ್ತದಲ್ಲಿ ಕಡುನೊಂದು ನುಡಿದನು. ಲಕ್ಷ್ಮಣನು ಹತ್ತೆ ಬರೆ ಕಂಡು ರಘುಪತಿ ಚಿತ್ತದಲ್ಲಿ ಕಡುನೊಂದು ನುಡಿದನು. ಇತ್ತಲೇತಕ್ಕೆ ಬಂದೆ ದೇವಿಯ ಬಿಟ್ಟು ಅರಣ್ಯದಲ್ಲಿ. ದೇವಿಯ ಅರಣ್ಯದಲ್ಲಿ ಬಿಟ್ಟು ಇತ್ತಲೇತಕ್ಕೆ ಬಂದೆ, ಏತಕ್ಕೆ ಬಂದೆ. ಶ್ರೀರಾಮನ ನೆಲೆಯೇನು, ಅಗ್ರಜನ ಪಾಡೇನು, ಆತ ಯಾವ ದಾರಿಯಲ್ಲಿ ಸಾಗಿದ ಅನ್ನುವುದನ್ನು ಚಿಂತಿಸ್ತಾ ಲಕ್ಷ್ಮಣ ಬರ್ತಾನೆ. ಒಂದೆಡೆಯಲ್ಲಿ ದುಃಖ ಆಗಿದೆ, ತಾಯಿಯ ಮಾತು, ಸೀತಾದೇವಿ ಆಡಿದ ಚುಚ್ಚು ಮಾತುಗಳು, ಕಣ್ಣೀರು ಹರಿಸ್ತಾನೆ. ಒಂದೆಡೆಯಲ್ಲಿ ವಿಷಮ ಪರಿಸ್ಥಿತಿಯಲ್ಲಿ ಅಡೆತಡೆಗಳ ಮಧ್ಯೆ ತನ್ನ ಮನಸ್ಸಿಗೆ ಒಪ್ಪದಂತಹ ಸ್ಥಿತಿಯಲ್ಲಿ ಲಕ್ಷ್ಮಣನಿದ್ದಾನೆ. ಈ ಚಿತ್ತವೃತ್ತಿಗೆ ವಿರೋಧವಾಗಿ ಬಂದಂಥ ಘಟನಾವಳಿಗಳನ್ನೆಲ್ಲ ತರ್ಕಿಸ್ತಾ ಬರ್ತಾನೆ. ಹತ್ತೆ ಬರೆ ರಾಮ ಬರುತ್ತಿರುವಂತಹ ಲಕ್ಷ್ಮಣನನ್ನು ಕಾಣ್ತಾನೆ. ಆತನ ಮನಸ್ಸು ವ್ಯಾಕುಲಗೊಳ್ತದೆ. ಅಪ್ಪ ಲಕ್ಷ್ಮಣ, ಏನೋ ಇದು, ಸೀತೆಯನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಬಂದೆಯ ಅಂತ ಲಕ್ಷ್ಮಣನಲ್ಲಿ ಪ್ರಶ್ನೆ ಮಾಡ್ತಾನೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 50ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.